ಇವತ್ತಿನ ದಿವಸ ನಾನು ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನಾರ್ತ್ ಇಂಡಿಯನ್ ರೆಸಿಪಿ ಪನ್ನೀರ್ ಮಟರ್ ಮಲಾಯಿ ಮಸಾಲ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮಲಾಯಿ ಅಂದಾಗ ಇದರಲ್ಲಿ ಫ್ರೆಶ್ ಕ್ರೀಮ್ ಮಲಾಯಿನೇ ತುಂಬ ಚೆನ್ನಾಗಿ ನಾನು ಸ್ವಲ್ಪ ಜಾಸ್ತಿನೇ ಬಳಸಿದ್ದೀನಿ ಅಂತ ಹೇಳ್ತೀನಿ. ಫಸ್ಟಿಗೆ ಫ್ರೋಝನ್ ಬೀನ್ಸ್ನ 1 ಕಪ್ಪಷ್ಟು ಫ್ರೋಝನ್ ಬೀನ್ಸ್ನ ಇಲ್ಲಿ ಬಾಯ್ಲ್ ಮಾಡ್ತೀನಿ. 3 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಸಾಕಾಗುತ್ತೆ. ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿದ್ದೀನಿ. ಮತ್ತು ಇಲ್ಲಿ ಪೇಸ್ಟ್ ಮಾಡೋಕ್ಕೆ ಈರುಳ್ಳಿ 1 ದೊಡ್ಡದು, ಬೆಳ್ಳುಳ್ಳಿ, ಶುಂಠಿ 3 ಆಪಲ್ ಟೊಮೊಟೊ ಇಲ್ಲ ಹುಳಿ ಟೊಮೊಟೊ 3ರಿಂದ 4, ಮತ್ತು ಪನ್ನೀರ್ನ ಇಷ್ಟು ನಾನು ಸ್ಕ್ವೇರ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಬ್ರ್ಯಾಂಡ್ ಕೂಡ ತೊಗೋಬೋದು. ಇದನ್ನು ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ತೀನಿ. ಇವಾಗ ಇಲ್ಲಿ ಒಂದು ಚಿಕ್ಕ ಕಡಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಬೆಣ್ಣೆ ಅರ್ಧ ಎಣ್ಣೆನಾದರೂ ಹಾಕ್ಬೋದು. ಮತ್ತು ಮಸಾಲೆ ಜೀರಿಗೆ ನೋಡಿ, ಚಕ್ಕೆ, ಲವಂಗ, ಏಲಕ್ಕಿ, ಮತ್ತು ಏನದು ಕಪ್ಪುದು ಇದು ಬರುತ್ತಲ್ಲ ಹೂವು ಥರ ಫ್ಲವರು, ಅದು ಕಲ್ಲು ಹೂವು ಅಂತ ಹೇಳ್ತಾರೆ, ಅದನ್ನು ಸ್ವಲ್ಪ ಅಷ್ಟು ಕ್ವಾಂಟಿಟಿನಲ್ಲಿ ತೊಗೊಂಡು ಈ ಎಲ್ಲ ಸ್ಪೈಸಸ್ನ ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಮಾಡೋಣ. ತಕ್ಷಣವೇ ನಾನು ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಟೊಮೊಟೊ ನೀವು ಆಪಲ್ದ ಸ್ವೀಟ್ ಟೊಮೊಟೊನಾದರೂ ತೊಗೋಬೋದು, ಇಲ್ಲ ಹುಳಿ ಟೊಮೊಟೊನಾದರೂ ತೊಗೋಬೋದು. ತದನಂತರ ಅದಕ್ಕೆ ಒಂದಿಷ್ಟು ಗೋಡಂಬಿ ನಾನು ಇಲ್ಲಿ ಸೇರಿಸಿದ್ದೀನಿ. ಒಂದು 10 ಇಲ್ಲ ಎಷ್ಟಾದ ನಿಮಗೆ ಇಷ್ಟ ಇದ್ದರೆ 10 ಗೋಡಂಬಿ ಆದರೂ ಸಾಕಾಗುತ್ತೆ. ಮಾಗಜ್ ಅಂತ ಸಿಗುತ್ತೆ, ಮಾಗಜ್ ಕೂಡ 1 ಸ್ಪೂನ್ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಬೋದು. ಇದು ಏನದು ಗೋಡಂಬಿ ಮತ್ತು ಮಾಗಜಿಂದ ಥಿಕ್ಕಾಗಿ ಪೇಸ್ಟ್ ಥರ ಚೆನ್ನಾಗಿ ಬರುತ್ತೆ ಥಿಕ್ನೆಸ್ಸು, ಮತ್ತು ಒಂದು ಟೇಸ್ಟ್ ಕೊಡುತ್ತೆ, ಸ್ವೀಟಿಶ್ ಆಗಿಯೂ ಇರುತ್ತೆ ಸ್ವಲ್ಪ ಅಂತ ಹೇಳ್ತೀನಿ. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಬೇಗ ಎಲ್ಲನೂ ಫ್ರೈ ಆಗುತ್ತೆ, ಅಂದರೆ ಬಾಯ್ಲ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ಬಿಸಿ ಮಾಡೋಣ. ತದನಂತರ ಇದು ಚೆನ್ನಾಗಿ ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಸಣ್ಣ ಕಾಫಿ ಗ್ಲಾಸಷ್ಟು ನೀರು ಬೆರೆಸ್ಬಿಟ್ಟು ಒಂದು 5 ನಿಮಿಷ ನಾನು ಮತ್ತೆ ಬಾಯ್ಲ್ ಮಾಡ್ತೀನಿ. ಈ ಒಂದು ಟೊಮೊಟೊ ಇದೆಲ್ಲನೂ ಇದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಧನಿಯಾ ಕಾಳನ್ನ ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇವಾಗಲೇ ಬೇಕು ಅಂದರೆ ನೀವು ಕಲರ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ 5 ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸಿದ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಬಳಸಿರೋ ಇಂಗ್ರೀಡಿಯೆಂಟ್ಸು ಮತ್ತು ಸ್ಪೈಸಸ್ ಎಲ್ಲ ಇದರಲ್ಲಿ ನಾನು ಒಂದು ಈ ಕ್ವಾಂಟಿಟಿನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನೀವು ಜಾಸ್ತಿ ಜನ ಇದ್ದಾಗ ಸ್ವಲ್ಪ ಸ್ಪೈಸಸ್ನೆಲ್ಲ ಜಾಸ್ತಿ ಕೂಡ ಬಳಸ್ಬೋದು. ಈ ಸ್ಪೈಸಸ್ಸಿಂದನೇ ಇದಕ್ಕೊಂದು ಘಮ, ಪರಿಮಳ, ರುಚಿ ಎಲ್ಲನೂ ಬರುತ್ತೆ ಅಂತ ಹೇಳ್ತೀನಿ. ಅದಕ್ಕೆ ಇದು ಪನ್ನೀರ್ ಮಲಾಯಿ ಪನ್ನೀರ್ ಮಟರ್ ಮಲಾಯಿ ಮಸಾಲ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಟೇಸ್ಟಿಯಾಗಿತ್ತು. ನಾನು ಊಟ ಮಾಡಿ ರುಚಿ ನೋಡ್ಬಿಟ್ಟೇ ಹೇಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಆರಾಮ್ಸೆ 2 ಟೈಮೂ ನೀವು ತಿನ್ಬೋದು ಅಂತ ಹೇಳ್ತೀನಿ. ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ಸೇಮ್, ಇದು ಏನೂ ವ್ಯತ್ಯಾಸ ಇರಲ್ಲ ಅಂತ ಹೇಳ್ತೀನಿ. ಒಂದು ಕಾಫಿ ಗ್ಲಾಸಷ್ಟು ನೀರು ಹಾಕಿ ಸ್ವಲ್ಪ ಬಾಯ್ಲ್ ಮಾಡೋಣ ಒಂದು 4 ನಿಮಿಷ. ತದನಂತರ ಇದು ತಣ್ಣಗಾಗಬೇಕು. ಇದು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗೆ ಮಾಡಿಬಿಟ್ಟು ಆಮೇಲೆ ಮಿಕ್ಸಿನಲ್ಲಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಗಂಧ ಥರ ಇರಬೇಕು, ಹಾಗೆ ಪೇಸ್ಟ್ ಮಾಡಬೇಕು. ಇದು ಪೇಸ್ಟ್ ರೆಡಿ ಆದಮೇಲೆ ನಾವು ಆಮೇಲೆ ಪನ್ನೀರ್ನ ಇನ್ನೊಂದು ಕಡಾಯಿನಲ್ಲಿ ಲೈಟಾಗಿ ಪಿಂಕ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಪನ್ನೀರ್ ಕ್ಯೂಬ್ಸ್ನ ಇವಾಗ 1-2 ಒಣ ಮೆಣಸಿನ್ಕಾಯಿ ಕೂಡ ಬ್ಯಾಡಗಿದ್ದು ಸೇರಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಪ್ಪ ಎಲ್ಲರೂ. ಮತ್ತು ನನ್ನ ಫ್ರೆಂಡ್ಸ್ ಆ್ಯಂಡ್ ಕಲೀಗ್ಸು ಮತ್ತು ಯಾರೆಲ್ಲ ಇವಾಗ ವಾಚ್ ಮಾಡ್ತಾ ಇದ್ದೀರಾ ನನ್ನ ಚಾನಲ್ನ, ಎಲ್ಲರೂ ಲೈಕ್ಗಳ್ನ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆ ಕೂಡ ಆದಷ್ಟು ಶೇರ್ ಮಾಡಿ. ನನ್ನ ಚಾನಲ್ಗೆ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಆಫ್ ಮಾಡ್ತೀನಿ. ಆಮೇಲೆ ಇದು ತಣ್ಣಗಾಕ ಒಂದು ಸೈಡ್ ಇಡ್ತೀನಿ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋದು. ಇಲ್ಲಿ ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ 1 ಸ್ಪೂನ್ ಜೀರಿಗೆ ಹಾಕಿದ್ದೆ. ಆ ಜೀರಿಗೆ ಸ್ವಲ್ಪ ಪಿಂಕ್ ಆದಮೇಲೆ ಈ ರುಬ್ಕೊಂಡಿರೋ ಪೇಸ್ಟ್ ಏನಿದೆಯಲ್ಲ ಇದನ್ನು ಸೇರಿಸ್ತಾ ಇದ್ದೀನಿ. ಈ ಮಿಕ್ಸಿನಲ್ಲಿ ನಾವು ಈಗ ರುಬ್ಬಿರೋ ಪೇಸ್ಟ್ ಏನಿದೆಯಾ ಆಲ್ರೆಡಿ ಅದನ್ನು ನಾವು ಎಣ್ಣೆಯಲ್ಲಿ ಬಾಡಿಸಿದ್ವಿ ಕೂಡ, ಫ್ರೈ ಮಾಡಿದ್ವಿ, ಮತ್ತು ನೀರಲ್ಲಿ ಕೂಡ ಬಾಯ್ಲ್ ಮಾಡಿದ್ವಿ. ಇವಾಗ ಸ್ವಲ್ಪ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕಡಾಯಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಬಿಸಿ ಮಾಡ್ಕೊಳ್ಳೋಣ. ಮತ್ತು ಇವಾಗಲೇ ಕೆಲವೊಂದು ಮತ್ತೆ ಸ್ಪೈಸಸ್ನ ನಾನು ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ಬ್ಯಾಡಗಿ ಚಿಲ್ಲಿ ಪೌಡ್ರು ಒಂದು 3 ಟೀ ಸ್ಪೂನಷ್ಟು ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ಅದಾದ ನಂತರ ಕಡಾಯಿ ಪನ್ನೀರ್ ಮಸಾಲ ಇದಕ್ಕೆ ಸೇರಿಸ್ತಾ ಇದ್ದೀನಿ 1 ಟೀ ಸ್ಪೂನಷ್ಟು, 1.5 ಟೀ ಸ್ಪೂನಷ್ಟು. ಇಲ್ಲ ಅಂದರೆ ನೋಡಿ ಇದಕ್ಕೆ ಕಡಾಯಿ ಪನ್ನೀರ್ ಮಸಾಲನಾದರೂ ಸೇರಿಸ್ಬೋದು, ಮತ್ತು ಇನ್ನೊಂದು ಕಿಚನ್ ಕಿಂಗ್ ಮಸಾಲನಾದರೂ
ಇದಕ್ಕೆ ಸೇರಿಸ್ಬೋದು. ಪನ್ನೀರ್ ಮಸಾಲ ಎಲ್ಲ ನಿಮಗೆ ಗ್ರೋಸರಿ ಶಾಪಲ್ಲಿ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಅದನ್ನು ಒಂದೂವರೆ ಸ್ಪೂನಷ್ಟು ಸೇರಿಸ್ಬಿಟ್ಟು ಚೆನ್ನಾಗಿ ಈ ಥರ ನೋಡಿ ಪೇಸ್ಟ್ ಜೊತೆಗೆ ಫ್ರೈ ಮಾಡ್ಕೊಳ್ಬೇಕು. ಇದು ಮಲಾಯಿ ಇರೋದ್ರಿಂದ ಮನೆಯಲ್ಲೇ ಒಂದು ಕೆನೆನ ಎತ್ತಿಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಫ್ರೆಶ್ ಕ್ರೀಮ್ನ ನೀವು ಅಂಗಡಿಯಿಂದ ತರ್ಬೋದು ಅಂತ ಹೇಳ್ತೀನಿ. ಸೊ ಮನೆಯಲ್ಲೇ ಒಂದು ಗಟ್ಟಿ ಕೆನೆ ಇದ್ದಾಗ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಕೆನೆ ಸ್ವಲ್ಪ ಎತ್ತಿಟ್ಟಿದ್ದೆ, ಅದನ್ನು ಕೂಡ ನಾನು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ಇಲ್ಲಿ ಇನ್ನೊಂದು ಸಣ್ಣ ಕಡಾಯಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಇದಕ್ಕೆ ಹಾಕ್ತಾ ಇದ್ದೀನಿ. ತದನಂತರ ಪನ್ನೀರ್ ಕ್ಯೂಬ್ಸ್ನ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಪನ್ನೀರ್ನ ಕ್ಯೂಬ್ಸ್ ಮಾಡಿದ್ದೆ, ಅದನ್ನು ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡಾದಮೇಲೆ ಬೇಕಂದರೆ ನೀವು ಇದನ್ನು ಸ್ವಲ್ಪ ಉಗುರು ಬಿಸಿ ನೀರಲ್ಲಿ ಒಂದು 5 ನಿಮಿಷ ಬಿಡ್ಬೋದು ಪನ್ನೀರನ್ನ. ಇಲ್ಲಾಂದರೆ ಇದು ಸ್ವಲ್ಪ ಇದು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾವು ಡೈರೆಕ್ಟಾಗಿ ಗ್ರೇವಿಗೆ ಕೂಡ ಇವನ್ನ ಸೇರಿಸ್ಬೋದು, ಪರವಾಗಿಲ್ಲ. ಪನ್ನೀರ್ ಅಂತೂ ತುಂಬ ಕ್ವಾಲಿಟಿ ಚೆನ್ನಾಗಿದೆ, ತುಂಬ ಸಾಫ್ಟಾಗಿದೆ ಅಂತ ಹೇಳ್ತೀನಿ. 2 ಎಲೆನ ಹಾಕಿದ್ದೀನಿ, ಪಲಾವ್ ಎಲೆ, ಮಸಾಲೆ ಎಲೆ, ಮತ್ತು 2 ಒಣ ಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿ. ನಾನು ಎಣ್ಣೆಯಲ್ಲಿ ಫಸ್ಟೇ ಹಾಕಬೇಕಾಗಿತ್ತು, ಎಣ್ಣೆಯಲ್ಲಿ ಫಸ್ಟು ಅದು ಸ್ಪೈಸಸ್ ಹಾಕಿ ಆಮೇಲೆ ಪನ್ನೀರ್ ಹಾಕಬೇಕಾಗಿತ್ತು. ಬಟ್ ಓಕೆ, ನೋ ಪ್ರಾಬ್ಲಮ್. ಅದಕ್ಕೆ ಬಿಸಿ ನೀರಿನಲ್ಲಿ ಪನ್ನೀರ್ ಹಾಕೋ ಬದಲು ಇವಾಗ ನಾನು ಬಟಾಣಿ ಏನು ಬೇಯಿಸ್ಕೊಂಡಿಟ್ಟಿದ್ದೆನಲ್ಲ, ಫ್ರೋಝನ್ ಬೀನ್ಸ್ನ ಬಿಸಿ ಮಾಡಿಟ್ಟಿದ್ದೆ, ಅದನ್ನೇ ಕಡಾಯಿಗೆ ಸೇರಿಸಿದೆ. ಇವಾಗ ಇದೆಲ್ಲನೂ ಇವಾಗ ಪನ್ನೀರು ಮತ್ತು ಸ್ಪೈಸಸ್ಸು ಮತ್ತು ಏನು ಫ್ರೋಝನ್ ಇದು ಮಟರ್ ಇದೆಯಲ್ಲ, ಬಟಾಣಿ ಫ್ರೋಝನ್ನು, ಅದನ್ನು ಇವಾಗ ಈ ಗ್ರೇವಿಗೆ ಸೇರಿಸ್ತಾ ಇದ್ದೀನಿ. ತುಂಬ ಥಿಕ್ಕಾಗಿರೋ ಗ್ರೇವಿ ಇರುತ್ತೆ. ಗೋಡಂಬಿನೂ ಜಾಸ್ತಿ ನಾನು ಇದಕ್ಕೆ ಸೇರಿಸಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗತ್ತೆ. ಉಪ್ಪನ್ನ ಸ್ವಲ್ಪ ನೋಡಿಕೊಂಡೇ ಹಾಕಿ, ಯಾಕೆಂದರೆ ಇದು ಗ್ರೇವಿ ಮತ್ತು ಪನ್ನೀರೆಲ್ಲ ಇರೋದ್ರಿಂದ ಅಷ್ಟಾಗೇನು ಉಪ್ಪು ಇದಕ್ಕೆ ಬೇಕಾಗಲ್ಲ ಅಂತ ಹೇಳ್ತೀನಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಡಿಮೆನೇ ಹಾಕಿ, ಕಡಿಮೆ ಆದರೆ ಮತ್ತೆ ಇನ್ನು ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಬೋದು. 5 ನಿಮಿಷ ಸಣ್ಣ ಉರಿನಲ್ಲಿ ಬೇಯಿಸೋಕ್ಕಿಟ್ಟಿದ್ದೆ. 5 ನಿಮಿಷ ಫುಲ್ಲು ಸಣ್ಣ ಉರಿ ಮಾಡಿ ಇಟ್ಟಿದ್ದೆ. ನೋಡಿ, ಈ ಥರ ಮೇಲೆ ಎಲ್ಲ ಎಣ್ಣೆ ತೇಲ್ಕೊಂಡು ಬರಬೇಕು. ಹೀಗೆ ನೋಡಿದ್ರಾ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಟೇಸ್ಟು, ಇದ್ರ ಪರಿಮಳ ಅಕ್ಕಪಕ್ಕದ ಮನೆಗಳಿಗೆ ಹೋಗ್ತಾಯಿದ್ರು. ಸ್ಪೈಸಸ್ ಎಲ್ಲ ನಾನು ಹಾಕಿರೋದು ನೋಡಿ. ಕೊತ್ತಂಬರಿ ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕೋಣ. ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಖಂಡಿತವಾಗ್ಲೂ ಕೆನೆನ ಮನೆಯಲ್ಲಿ ಕೆನೆ ಎತ್ತಿಟ್ಟಿರ್ತೀರಲ್ವ, ಅದನ್ನೇ ಇದಕ್ಕೆ ಹಾಕಿದ್ರೆ ಸಾಕು. ತುಂಬ ಒಂದು ರಿಚ್ ಆಗಿರೋ ಒಂದು ಪನ್ನೀರ್ ಮಟರ್ ಮಲಾಯಿ ಮಸಾಲ ಅಂತ ಹೇಳ್ತೀನಿ. ಫ್ರೋಝನ್ ಮಟರ್ ಮತ್ತು ಪನ್ನೀರು ಮತ್ತು ಮಲಾಯಿ ಮತ್ತು ಇದಕ್ಕೆ ಹಾಕಿರೋ ಸ್ಪೈಸಸ್ ಮಸಾಲ. ಸೊ ಅಂದರೆ ಗ್ರೇವಿನೂ ತುಂಬ ಥಿಕ್ಕಾಗಿದೆ, ತುಂಬ ರಿಚ್ ಆಗಿದೆ, ಸಿಕ್ಕಾಪಟ್ಟೆ ರಿಚ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ರೆಸ್ಟೋರೆಂಟ್ ಸ್ಟೈಲೇ ಇದೆ ಅಂತ ಹೇಳ್ಬೋದು, ಡಾಬಾ ಸ್ಟೈಲ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ನಾವೇ ಮನೆಯಲ್ಲಿ ಫ್ರೆಶ್ಶಾಗಿ ಎಲ್ಲ ಒಂದು ಸ್ಪೈಸಸ್ನ ಇದಕ್ಕೆ ಹಾಕಿ ಮಾಡಿದಾಗ, ಫ್ರೆಶ್ಶಾಗಿ ನಾವು ಅದನ್ನೆಲ್ಲ ರುಬ್ಕೊಂಡು ಮಾಡಿದಾಗ ಆ ಒಂದು ಟೇಸ್ಟೇ ಬೇರೆ ಅಂತ ಹೇಳ್ತೀನಿ. ಸೊ ನೀವು ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತವಾಗ್ಲೂ ನನಗೆ ತಿಳಿಸಿ. ಇದೆಲ್ಲ ತುಂಬ ಸುಲಭವಾಗಿರೋದು, ಅಷ್ಟೊಂದೇನು ಇದರಲ್ಲೇನು ಅಂತ ದೊಡ್ಡ ಕೆಲಸ ಏನಿರಲ್ಲ. ಮನೆಯಲ್ಲಿ ಏನು ಸ್ಪೈಸಸ್ ಇರುತ್ತೆ ಅದನ್ನೇ ಬಳಸ್ತೀವಲ್ವ ರುಬ್ಬೋದಕ್ಕೆಲ್ಲನೂ. ಸೊ ಒಂದು ಸಾರಿ ಖಂಡಿತವಾಗ್ಲೂ ಮಾಡಿ ಮಕ್ಕಳಿಗೆ ತಿನ್ನಿಸಿ. ಮಕ್ಕಳ ಟಿಫಿನ್ ಬಾಕ್ಸ್ಗೆ, ನಿಮ್ಮ ಆಫೀಸ್ಗೆ ಖಂಡಿತವಾಗ್ಲೂ ತೊಗೊಂಡು ಹೋಗಿ. ತುಂಬ ಎಲ್ಲರೂ ಇಷ್ಟಪಡ್ತಾರೆ ಮನೆಯಲ್ಲಿ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಂತ ಕೂಡ ಹೇಳ್ತೀನಿ. ನಮ್ಮ ಮನೇಲಂತೂ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಯಿತು, ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದ್ರ ಜೊತೆಗೆ ಜೀರಾ ರೈಸು, ಗೀ ರೈಸು, ರೋಟಿ, ಪುಲ್ಕ ಮತ್ತು ಚಪಾತಿ ಇದೆಲ್ಲನೂ ಒಳ್ಳೆ ಗುಡ್ ಕಾಂಬಿನೇಷನ್. ಸಿಕ್ಕಾಪಟ್ಟೆ ರಿಚ್ ಆಗಿದೆ, ರೆಸ್ಟೋರೆಂಟ್ ಸ್ಟೈಲ್, ಡಾಬಾ ಸ್ಟೈಲ್ ಇದೆ ಅಂತ ಹೇಳ್ತೀನಿ. ಸೊ ಇವಾಗ ನನಗೂ ಹೊಟ್ಟೆ ಹಸಿತಾ ಇತ್ತು, ಮತ್ತು ಮಧ್ಯಾಹ್ನ ಲಂಚ್ ಇದು ಚಪಾತಿ ಮಾಡ್ಕೊಂಡಿದ್ದೀನಿ. ಅದರ ಜೊತೆಗೆ ನೋಡಿ ಪನ್ನೀರ್ ಮಟರ್ ಮಲಾಯಿ ಮಸಾಲ, ಇದು ಇವಾಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಚೆನ್ನಾಗಿದ್ದೇ ಇರುತ್ತೆ. ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ರಿಚ್ ಲುಕ್ ಇದೆ ಅಂತ. ತುಂಬ ಒಳ್ಳೆಯ ಸ್ಪೈಸಸ್, ಘಮ, ಆರೋಮ, ಫ್ರೆಶ್ ಆಗಿರೋ ಸ್ಪೈಸಸ್ಸು, ಮತ್ತು ಬ್ಯಾಡಗಿ ಚಿಲ್ಲಿ ಪೌಡ್ರು, ಮನೆಯಲ್ಲೇ ಮಾಡಿರೋ ಬ್ಯಾಡಗಿ ಚಿಲ್ಲಿ ಪೌಡ್ರ್, ಅದು ರೆಡಿಮೇಡು ಶಾಪ್ದಲ್ಲ. ಸೊ ಈ ಥರ ಎಲ್ಲ ನಾವು ಚೆನ್ನಾಗಿ ಫ್ರೆಶ್ ಕ್ರೀಮು ಎಲ್ಲ ಆ್ಯಡ್ ಮಾಡಿದಾಗ ಖಂಡಿತವಾಗ್ಲೂ ಟೇಸ್ಟು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಇವತ್ತಿನ ರೆಸಿಪಿ ಇದಾಗಿತ್ತು ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ನನ್ನ ವ್ಲಾಗ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು 2 ಚಪಾತಿ ತಿಂದೆ ಅಷ್ಟೇ. ಇದೇ ಒಂದು ತುಂಬಾ ಹೆವಿ ಆಗಿತ್ತಲ್ವ, ಗೋಡಂಬಿ ಮತ್ತು ಅದೆಲ್ಲ ಫ್ರೆಶ್ ಕ್ರೀಮ್ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಹೆವಿ ಅನಿಸುತ್ತೆ, ಅನಿಸುತ್ತೆ. ಸೊ ಮತ್ತು ರೈಸ್ ಏನು ನಾನು ಊಟ ಮಾಡಲಿಲ್ಲ, 2 ಚಪಾತಿ
ಅಷ್ಟೇ ಮುಗೀತು. ಇದ್ರ ಜೊತೆಗೆ ಸಾಲೆಡ್ ಇಷ್ಟ ಇದ್ದರೆ ಸೌತೆಕಾಯಿ ಮತ್ತು ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ನೀವು ಸೈಡಲ್ಲಿ ಸಾಲೆಡ್ಸ್ನ ತಿನ್ಬೋದು. ಇದ್ರ ಜೊತೆಗೆ ಒಂದು ಜಾಮೂನು, ಒಂದು ಜೀರಾ ರೈಸ್ ಮಾಡ್ಕೊಂಬಿಟ್ರೆ ಕಂಪ್ಲೀಟ್ ನಾರ್ತ್ ಇಂಡಿಯನ್ ಮೀಲ್ಸ್ ಅಂತ ಹೇಳ್ತೀನಿ. ಉತ್ತಮ 9 ಗಂಟೆ ಫ್ರೈಡೆ ಶುಕ್ರವಾರ ರಾತ್ರಿ 9 ಗಂಟೆ ಆಗಿದೆ. 15 ಮಿನಿಟ್ಸ್ ಫಾರ್ವರ್ಡ್ ಇದೆ, ಫಾಸ್ಟ್ ಇದೆ. 15 ಮಿನಿಟ್ಸ್ ಫಾಸ್ಟ್ ಇದೆ. ಸೊ ಬನ್ನಿ ಇವಾಗ ಕಿಚನ್ ಕಡೆಗೆ ಹೋಗೋಣ. ಕಿಚನ್ನು ಕಿಷ್ಕಿಂದೆ ಮಹಾರಾಜ್ ಆಗಿದೆ. ನನ್ನ ಟ್ರೈಪಾಡ್ ಇಲ್ಲೇ ಶೂಟಿಂಗ್ ಮಾಡೋದು ಇದೆ. ಈ ಥರ ಇಟ್ಬಿಟ್ಟು ಶೂಟಿಂಗ್ ಮಾಡ್ತೀನಿ. ತುಂಬ ಕೆಲಸ ಇದೆ. ಇವಾಗ ಯಾವ ಥರ ಮ್ಯಾಜಿಕ್ ಮಾಡ್ತೀನಿ ನೋಡ್ರಂತೆ. 8:45 ಆಗಿದೆ, 8:45 ಆಗಿದೆ. ಇಲ್ಲಿ ಇಷ್ಟೊಂದು ತುಂಬಿದೆ. ಓಕೆ, ಇಲ್ಲಿ ಇಷ್ಟೊಂದು ತುಂಬಿದೆ. ಇವಾಗ ಕುಕ್ಕರ್ ಖಾಲಿ ಮಾಡಿದೆ. ಪನ್ನೀರ್ ಇದೆ, ಇದನ್ನು ಇವಾಗ ಬೇರೆ ಪಾತ್ರೆಗೆ ಹಾಕ್ತೀನಿ. ಕಡಾಯಿ ಮೊದಲು ಸ್ವಲ್ಪ ಸಿಂಕ್ ಖಾಲಿ ಮಾಡಿಕೊಂಡು ಆಮೇಲೆ ಕಡಾಯಿ ಲಾಸ್ಟಲ್ಲಿ ವಾಶ್ ಮಾಡೋಣ. ಈಗ ಇದರಲ್ಲಿ ಸಬ್ಬಕ್ಕಿ ಪಾಯಸ ಇದೆ, ಇನ್ನು ಸ್ವಲ್ಪ ಹಾಲಾಕಿ ಬಿಸಿ ಮಾಡ್ತೀನಿ. ಆಮೇಲೆ ಇದು ರಸಮ್ ಇದೆ, ಸ್ವಲ್ಪ ಬಿಸಿ ಮಾಡ್ತೀನಿ. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ, ಇನ್ನೊಂದು ಅರ್ಧ ಗಂಟೆಲಿ ಬರ್ತಾರೆ. ಇದು ಚಪಾತಿ ಹಿಟ್ಟಿದೆ, ಸ್ವಲ್ಪ ಹಿಟ್ಟಿದೆ, ಆಮೇಲೆ ಸ್ವಲ್ಪ ಅವಲಕ್ಕಿ ಇದೆ, ಆಮೇಲೆ ಮತ್ತೇನು ಸ್ವಲ್ಪ ಅದೆಷ್ಟೇ ಕಾಲು ಅದು ಕಾಲಿದೆಲ್ಲ ಅದನ್ನೇನು ಬೇಡ, ತಿನ್ನೋಂಗಿಲ್ಲ. ಇದು ಕೊತ್ತಂಬರಿ, ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಹಾಲನ್ನ ಸ್ವಲ್ಪ ಗರಂ ಮಾಡಬೇಕು, ಬಿಸಿ ಮಾಡಬೇಕು. ಇದು ಒಗ್ಗರಣೆ, ಇದನ್ನು ಎತ್ತಿ ಫ್ರಿಜ್ಜಲ್ಲಿ ಇಡ್ತೀನಿ. ಸೊ ಶುಂಠಿ, ಕೊತ್ತಂಬರಿ ಇದೆ, ಒಂದು ಮಾವಿನಕಾಯಿ ತೋತಾಪುರಿ ಇದೆ. ಮಾವಿನಕಾಯಿ ಆಸೆ ಪಟ್ಟು ತಿಂದೆ. ಮಾವಿನಕಾಯಿ ತಿಂದರೆ ತಲೆನೋವು, ತಲೆ ಡಿಮ್ 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 ತಲೆನೋವು ಬಂತು. ಚೆನ್ನಾಗಿದ್ದೋಳು ತಲೆನೋವು ಬರ್ಸ್ಕೊಂಡೆ. ಯಾಕಾದ್ರೂ ಬೇಕಾಗಿತ್ತು, ಅದಕ್ಕೆ ಮಾವಿನಕಾಯಿ ಬೇಡ. ನಮ್ಮ ಮನೆಯವ್ರು ತಿಂತಾರೆ, ಅವ್ರು ಉಪ್ಪು ಖಾರ ಹಾಕ್ಬಿಟ್ಟು ಕೊಡ್ತೀನಿ. ಇದು ದೇವ್ರ ಬೆಳ್ಳಿ ಬಿಟ್ಟು ಇಲ್ಲಿ ಮಧ್ಯಾಹ್ನ ನಮ್ಮ ಮನೆಯವ್ರು ಊಟ ಮಾಡಿದ್ರು, ರಸಮ್ ಬಡಿಸ್ಕೊಂಡಿದ್ರು, ಹಾಗೆ ಇಟ್ಟಿದ್ದೆ. ಮಜ್ಜಿಗೆ ಇದೆ, ರಸಮ್ ಇದೆ ಮಧ್ಯಾಹ್ನದ್ದು. ಇವಾಗ ತೆಗೆದಿದ್ದೀನಿ, ಮುಚ್ಚಿಟ್ಟಿದ್ದೆ ನಾನು, ಇವಾಗ ತೆಗೆದಿದ್ದೀನಿ ಬಿಸಿ ಮಾಡೋಣ ಅಂದ್ಬಿಟ್ಟು. ಸೊ ಇದು ಹರ್ಬಲ್ ಹೇರ್ ಆಯಿಲು. ಹರ್ಬಲ್ ಹೇರ್ ಆಯಿಲ್ನ ಬೇರೆ ಒಂದು ಬಟ್ಟೆ ತೆಗೆದುಬಿಟ್ಟು ಇದನ್ನ ಗಾಜಿಂದು ಖಾಲಿ ಮಾಡ್ಕೊಂಡು ಏನಾದರೂ ಉಪ್ಪು ಏನಾದರೂ ಕಾಳು ಬೇಳೆ ಏನಾದರೂ ಹಾಕಿಡೋಣ, ಚೆನ್ನಾಗಿರುತ್ತೆ ಅಂತ. ಗಾಜಿಂದು ಇದು ಗ್ಲಾಸ್ದು ಬಿದ್ರೆ ಒಳಗೆ ನನಗೆ ಕಾಣಿಸ್ತಾ ಇದ್ದಾಳೆ. ಸೋಫಾ ಮೇಲೆ ಕೂತು ಮಲ್ಕೊಂಡಿದ್ದಾಳೆ. ಲೈಟ್ ಆಫ್ ಮಾಡ್ತೀನಿ, ಸುಮ್ಮನೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತಲ್ವ. 1 0 ಕ್ಯಾಂಡಲ್ ಹಾಕಿರ್ತೀನಿ. ಸಾಯಂಕಾಲ ಸ್ವಲ್ಪ ಹೊತ್ತು ಲೈಟ್ ಇರುತ್ತೆ, ಆಮೇಲೆ ಆಫ್ ಮಾಡ್ತೀನಿ ಟ್ಯೂಬ್ ಲೈಟ್ನ. 0 ಕ್ಯಾಂಡಲ್ ಇರುತ್ತೆ. ನಾನು ಕಿಚನಲ್ಲಿದ್ದರೆ ಮಾತ್ರ ಲೈಟ್ ಆನ್ ಮಾಡ್ಕೊಳ್ತೀನಿ. ಫ್ಯಾನು ನಮ್ಮ ಇಶಾನಿಗೋಸ್ಕರ ಇರುತ್ತೆ. ಏನು ಪನ್ನೀರು ಚಪಾತಿ ತಿನ್ನ ನನಗೆ ಈ ಹೆವಿ ಐಟಮು, ಗೋಡಂಬಿ, ಫ್ರೆಶ್ ಕ್ರೀಮು, ಆಮೇಲೆ ಈ ಕ್ರೀಮು, ಕೆನೆ, ಮಸಾಲೆ ಜಾಸ್ತಿ ನನಗೆ ಹೆಂಗಾಗ್ತದೆ ನೋಡಿ, ನನಗೆ ಹೋಗ್ಬಿಟ್ಟು ಮಾಡ್ಕೊಂಡ್ಬಿಡ್ಲ ಅನ್ನಿಸ್ತಾ ಇದೆ. ಅದು ಮದ ಜಾಸ್ತಿ. ಪನ್ನೀರು ಆಮೇಲೆ ಗೋಡಂಬಿ ಇದೆಲ್ಲ ಗ್ರೇವಿ ಮಾಡ್ಕೊಂಡು ತಿಂದೆ. ರೆಸ್ಟೋರೆಂಟಲ್ಲೂ ಅಷ್ಟೇ, ನಾನು ಆರ್ಡರ್ ಮಾಡಿದ್ರೆ ಕುಲ್ಚಾ, ರೋಟಿ, ಕರಿಗಳನ್ನ ಆರ್ಡರ್ ಮಾಡಿದ್ರೆ ಒಂದು ಕುಲ್ಚಾ ಇಲ್ಲ ಒಂದು ರೋಟಿ ಅಷ್ಟೇ ನನ್ನ ಕೈ ತಿನ್ನೋಕ್ಕಾಗೋದು ಕರಿಗಳ ಜೊತೆ. ಕರಿ ತುಂಬಾ ಹೆವಿ ಇರುತ್ತೆ, ಗೋಡಂಬಿ ಪೇಸ್ಟು, ಆಮೇಲೆ ಅದು ಏನದು ಕಲ್ಲಂಗಡಿ ಬೀಜದ ಪೇಸ್ಟ್ ಏನೋ ಒಂದು ಇದು ಹಾಕ್ತಾರೆ, ಕೆಲವೊಂದು ಏನೋ ಪೇಸ್ಟ್ ಬರುತ್ತೆ ಅದನ್ನ ಹಾಕ್ತಾರೆ. ಮಾಗಸ್ ಪೇಸ್ಟ್ ಅಂತ ಬರುತ್ತೆ, ಅದೆಲ್ಲಾನು ಡ್ರೈ ಫ್ರೂಟ್ಸ್ ಪೇಸ್ಟ್ ಹಾಕಿದ್ರೆ ಹೆವಿ ಮದ ಬಂದ್ಬಿಡುತ್ತೆ. ನನಗೆ ಇವಾಗ ನಿಜವಾಗ್ಲೂ ಹೋಗ್ಬಿಟ್ಟು ಮಲ್ಕೊಂಡ್ಬಿಡೋಣ ಅನ್ನಿಸ್ತಾ ಇದೆ. ಇದು ಕ್ಯಾಮ್ರಾದೊಂದು ಸ್ವಲ್ಪ ಡೌನ್ ಆಗುತ್ತೆ. ಬಟ್ ಇವಾಗ ಪಾತ್ರೆ ಕೊಡ್ಬಿಡ್ತೀನಪ್ಪ. ನೀವೆಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಿದರೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಕಂಟಿನ್ಯೂ ಆಗಿ ವಾಚ್ ಮಾಡಿ. ಇವಾಗ ಕುಕ್ಕಿಂಗ್ ಎಲ್ಲ ಆದಮೇಲೆ ರಾತ್ರಿ ನಾನು ಪಾತ್ರೆಗಳ್ನ ತೊಳಿತಾ ಇದ್ದೀನಿ, ಮತ್ತು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿಗಳ್ನ ಎತ್ತಿ ಫ್ರಿಜ್ಜಲ್ಲಿ ಇಡಬೇಕು. ಮೆಣಸಿನ್ಕಾಯಿನ ಕ್ಲೀನ್ ಮಾಡಿ ಬಿಡಿಸಿಟ್ಟಿದ್ದೀನಿ, ಅದನ್ನು ಫ್ರಿಜ್ಜಿಗೆ ಸೇರಿಸಬೇಕು. ಸೊಪ್ಪನ್ನ ಎಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಿಗೆ ಸೇರಿಸಬೇಕು. ಹಣ್ಣು ಸೌತೆಕಾಯಿಗಳು ಇದೆ ಎತ್ತಿಡಬೇಕು. ಪಾತ್ರೆಗಳ್ನ ಅದರ ಜಾಗಕ್ಕೆ ಸೇರಿಸಿ ಇಲ್ಲೆಲ್ಲ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊಳ್ಬೇಕು, ಸಿಂಕ್ನ ಕ್ಲೀನ್ ಮಾಡ್ಕೊಳ್ಬೇಕು. ಬನ್ನಿ ನೆಕ್ಸ್ಟ್ ಇವಾಗ ನನ್ನ ಕಿಚನ್ ಹೇಗೆ ನಾನು ಮ್ಯಾಜಿಕ್ ಮಾಡಿ ಕ್ಲೀನ್ ಮಾಡಿದ್ದೀನಿ ಅಂತ ನೀವೇ ಬಂದು ನೋಡಿ ಇವಾಗ ಹೇಗಿದ್ದು ಕಿಚನ್ ಹೇಗಾಯಿತು ಅಂತ ಅಲ್ವಾ.
ನನ್ನ ಹೊಸ ಮನೆಯಲ್ಲಿ ಇವಾಗ ನನ್ನ ಡೈಲಿ ರುಟೀನ್, ನನ್ನ ದಿನಚರಿ ಈ ಥರ ಇವಾಗ ಸಾಗ್ತಾಯಿದೆ. ರೆಸಿಪಿಗಳು ಮತ್ತು ಶೂಟಿಂಗು, ವಿಡಿಯೋ ಎಡಿಟಿಂಗು ಮತ್ತು ವ್ಲಾಗ್ನ ಪಬ್ಲಿಷ್ ಮಾಡೋದು, ನಿಮ್ಮ ಜೊತೆ ಶೇರ್ ಮಾಡೋದು. ನಿಮ್ಮ ಪ್ರೀತಿ ಆಶೀರ್ವಾದ ಇಲ್ಲದಲೇ ನನ್ನ ಚಾನಲ್ ಯಾವಾಗಲೂ ಗ್ರೋ ಆಗಲ್ಲ ಅಂತಲೇ ಹೇಳ್ತೀನಿ. ಬನ್ನಿ ಇವಾಗ ನೆಕ್ಸ್ಟ್ ನೋಡೋಣ. ದುಮ್ಮು ಕೂತು ಬಂತು. ಅದು ಮಾಡಿ ಆಯ್ತಾ? ಸುಸು ಪಾಟಿ ಆಯ್ತಾ? ಬಂಗಾರ ಖುಷಿ ಇದು. ಬಂಗಾರ ಖುಷಿ ಬರಲ್ಲ, ಅಲ್ಲೇ ಬಿಟ್ಟು ಬಂದ್ಬಿಟ್ರಿ. ಸುತ್ತಬೇಕು, ಸುತ್ತೋದು. ನೋಡಿ ಬಾಲ್ ತಗೊಂಡ್ ನೋಡ್ರಿ, ಅಲ್ಲಿ ಬಾಲ್ ಆಡ್ಸ್ಬೇಕು. ನನ್ನ ಹತ್ರ ಬರಬೇಡಮ್ಮ ಪ್ಲೀಸ್, ದಯವಿಟ್ಟು ಬಿಟ್ಬಿಡು. ನನ್ನ ಮಲ್ಗೊಳಕ್ ಬಿಟ್ಬಿಡು. ಮಧ್ಯಾಹ್ನ ಎಲ್ಲ ನಿದ್ದೆ ಹೊಡಿತಾಳೆ, ಚೆನ್ನಾಗಿ ನಿದ್ದೆ ಹೊಡಿತಾಳೆ. ಮಧ್ಯಾಹ್ನ ಎಲ್ಲ ನಿದ್ದೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅನ್ಬೇಕು, ಹಂಗೆ ನಿದ್ದೆ ಮಾಡ್ತಾಳೆ. ನನಗೆ ಆಗಲ್ಲ ಇಶಾನಿ. ಎಷ್ಟು ಬಾಲ್ ಆಡ್ಸಿದೀನಿ, 1 hour ಆಡ್ಸಿದೀನಿ. ಹೋಗು ಹೋಗಮ್ಮ, ಹೋಗಿ ಇಶಾನ್. ಇನ್ನೇನ್ ಬೇಜಾರು, ಎಷ್ಟನ್ನ ಬೇಜಾರು ಮಾಡ್ಕೊಟ್ಟು. ನನಗಾಗಲ್ಲ. ಬಾಲ್ ಇಟ್ಕೊಂಡು ಹೋಗು, ಹೋಗು ಹೋಗು. ನಿಮ್ಮ ಕಾಕ ನಿಮ್ಮ ಅಜ್ಜಿ ಹತ್ರ ಹೋಗು, ನಿಮ್ಮ ಡ್ಯಾಡಿ ಮಮ್ಮಿ ಹತ್ರ ಹೋಗು. ಗೆಟ್ ಔಟ್, ಗೆಟ್ ಔಟ್. ನಿಮ್ಮ ಹತ್ರ ಬಂದು ನೋಡ್ರಿ ಅವಳ ಬಾಲ್ ಇಟ್ಕೊಂಡು. ನಾನು ಆಸಲ ಅಂತ ಬೈತಲ್ಲ ನೋಡು. ಅವ್ರಿಗೆ ಸುಸ್ತಾಗಲ್ವಾ? 10 ಗಂಟೆಗೆ ಊಟ ಮಾಡಿಲ್ಲ ಕಣೆ. ಲೇ ಓದಿ ಮರಿ. ನೋಡಿ, ಇದು ಶುಕ್ರವಾರ ರಾತ್ರಿ 10:30 ಆಗಿದೆ. ನಮ್ಮ ಇಶಾನಿಗೆ ಚೆನ್ನಾಗಿ ಮಧ್ಯಾಹ್ನ ನಿದ್ದೆ ಮಾಡ್ತಾಳೆ, ರಾತ್ರಿ ಈ ಥರ ಡ್ಯಾನ್ಸ್ ಮಾಡ್ತಾಳೆ, ಆಟ ಆಡ್ತಾ ಇದ್ದಾಳೆ. ಇವರು ಇವಾಗ ಊಟ ಮಾಡ್ತಾ ಇದ್ದಾರೆ. ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಬಿಡಿಸ್ತಾ ಇದ್ದೀನಿ. ಅದನ್ನೆಲ್ಲ ಬಿಡಿಸಿ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. ಮತ್ತು ಡಸ್ಟ್ಬಿನ್ಗೆ ಹಸಿ ಕಸ, ಒಣ ಕಸ ಎಲ್ಲ ಸಪ್ರೇಟ್ ಮಾಡಿ ಇಡಬೇಕು. ನೋಡಿ, ಈ ಥರ ಹಿಂಗೆ ಆಡ್ತಾ ಇರ್ತಾಳೆ. ಅದು ಕಂಟಿನ್ಯೂಯಸ್ ಆಗಿ ಶುಕ್ರವಾರ ಬೆಳಗ್ಗೆಯಿಂದನೇ ನನ್ನ ಕೆಲಸ ಆಯಿತು. ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದೆ ಅಂತ ಹೇಳ್ತೀನಿ. ನೋಡಿ, ಸೊಪ್ಪುಗಳ್ನ ಬರೀ ತಂದಿಟ್ಬಿಟ್ರೆ ಆಗಲ್ಲ. ಈ ಥರ ಕ್ಲೀನ್ ಮಾಡೋದು ಒಂದು ಕೆಲಸನೇ ದೊಡ್ಡ ಕೆಲಸ ಅಂತ ಹೇಳ್ತೀನಿ. ಕರಿಬೇವು, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲನೂ ಕ್ಲೀನ್ ಮಾಡಿದೆ. ಹಣ್ಣುಗಳು ತೊಗೊಂಬಂದಿದ್ದು ಹಾಗೆ ಇಟ್ಟರೆ ಅವನು ಕೊಳ್ತೋಗ್ತಾವಲ್ವ, ಅದನ್ನು ಕಟ್ ಮಾಡಿ ನಮ್ಮ ಮನೆಯವ್ರಿಗೂ ಕೊಡಬೇಕು. ನಾನು ಅದನ್ನ ತಿಂದು ಖಾಲಿ ಮಾಡಬೇಕು. ಸೊ ಹಣ್ಣುಗಳಂತೂ ಫ್ರೆಶ್ ಇದ್ದಾಗಲೇ ನಾನು ತಿಂದು ಖಾಲಿ ಮಾಡೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಅವಳು ಎಷ್ಟು ಆಟ ಆಡ್ತಾಳೆ. ನಾನಿವಾಗ ಆಟ ಆಡ್ಸೋಕ್ಕಾಗಲ್ಲಪ್ಪ. 11 ಗಂಟೆ ಆಗಿದೆ, ಮಲ್ಕೊಳ್ಳೋ ಟೈಮ್ ಇವಾಗ. ನೋಡಿ, ರಾತ್ರಿ 11 ಗಂಟೆ ಶುಕ್ರವಾರ. ಇವಳಿಗೆ ಇವಾಗ ಫುಲ್ಲು ಎಚ್ಚರ ಆಗುತ್ತೆ. ನೈಟ್ ಡ್ಯೂಟಿ ಇವಳಿದು, ನೈಟ್ ಶಿಫ್ಟು, ಡೇ ಶಿಫ್ಟು. ಡೇನಲ್ಲಿ ಮಲಗೋದು, ಚೆನ್ನಾಗಿ ನಿದ್ದೆ ಹೊಡೋದು ಡೇನಲ್ಲಿ. ರಾತ್ರಿ 10:30 ಮೇಲೆ ಫುಲ್ ಎಚ್ಚರ ಆಗ್ಬಿಡುತ್ತೆ. ಸರ್ಕು, ಮಾತಾಡ್ಸಬೇಡ ನನ್ನ. ನಿನ್ನ ಜಾಗಕ್ಕೆ ನೀನು ಹೋಗಿ. ನನ್ನ ಮಾತಾಡಿಸ್ಬೇಡ. ನೋಡಿರಿ, ಹಿಂಗೆ ಇವಾಗ ನೋಡಿ, ನನಗೆ ಗೂಳಿ ಥರ ಡಿಕ್ಕಿ ಹೊಡಿತಾ ಇದ್ದಾಳೆ. ನನಗೆ ಗೂಳಿ ಥರ ಡಿಕ್ಕಿ ಹೊಡಿತಾ ಇದ್ದಾಳೆ. ನೋಡಿ, ಬರಬೇಡ ಅಂತ ಇದ್ದಾಳೆ ಬೆಡ್ಡಿಗೆ ಮೇಲೆ. ಇವತ್ತು ಎಲ್ಲೋಗ್ಲಿ ಕಡೆ, ನಾನು ಮಲ್ಕೋಬಾರ್ದ, ಬಾಲ್ ಎತ್ಕೊಡ್ಬೇಕಂತೆ ಅವಳಿಗೆ. ನೋಡಿದ್ರ, ಇವಳಿಗೇನು ಅರ್ಥ ಆಗಲ್ಲ ಅಂದ್ಕೊಳ್ಬೋದು ನೀವು. ನೋಡು, ಆ ಬಾಲ್ ಎಲ್ಲ ಇದೆ ಒಂಚೂರು ಕೆಳಗಡೆ. ಯವ್ವ ದೇವ್ರೆ, ನಮ್ಮ ಅಪ್ಪನ ಮಾತು ಕೇಳಿರಲಿಲ್ಲ ನಾನು ಇಷ್ಟೊಂದು. ನೋಡಿದ್ರೆ ಯಾಕೆ ತಳ್ಳಿದ್ಲಿ ಗೊತ್ತಾ, ಅವಳು ದಬ್ಬದ್ಲು ನನ್ನ. ಬಾಲ್ ಎತ್ಕೊಂಬ ಮೊದಲು ನೀನು ಅಂತ. ನೋಡ್ರಿ, ಈಗ ಬೀಳ್ಸಿದ್ರೆ ಕೊಡಲ್ಲ, ನಾನು ಬೀಳ್ಸಿದ್ರೆ ಕೊಡಲ್ಲ. ಹೋಗಿ ನಡಿ. ಆಗಲ್ಲ ಇಶಾನಿ, ಮಲ್ಕೊಳ್ಳೋ ಟೈಮ್ ಇದು. ಕಾಳಮ್ಮ ಹೊಡಿತಾರೆ, ಕಾಳಮ್ಮ ಬರುತ್ತೆ. ದೇವರು ಜೈಜಿ ಕಾಳಮ್ಮ ಬಂದು ಹೊಡಿಯುತ್ತೆ. ಜೈಜಿ ಕಾಳಮ್ಮ ಬಂದು ಹೊಡಿಯುತ್ತೆ. ಮಲ್ಕೋಬಾ. ವಾಟ್ರ್ ಕ್ಲೋಸ್ ಮಾಡಬೇಕು. ಸರ್ಕೋ, ಜಾಗ ಬಿಡು ನನಗೆ. ಮಲ್ಕೊಳ್ಳೋದ್ರಿಗೂ ಜಾಗ ಬಿಡೆ ತಾಯಿ ಜಗನ್ಮಾತೆ ಜಗದಂಬೆ. ಸರ್ಕೋ, ಈ ಬೆಲ್ಟ್ ತೆಗಿ ಇದನ್ನು. ಬೆಲ್ಟ್ ಹಾಕೋಬೇಡ, ಬೆಲ್ಟ್ ತೆಗಿ. ಸರ್ಕೋ, ಇದನ್ನ ಬೇರೆ ಆಮೇಲೆ ಮುಖಕ್ಕೆ ಕೊಡ್ಕೊಂಡ್ಬಿಟ್ಟಿಯ. ಬಾಯಲ್ಲಿ ಕಿತ್ಕೊಂಡು ಆ ಕಡೆ ಈ ಕಡೆ ಬಿಡು. ಏಯ್ ರೀ, ಬನ್ರಿ ಇಲ್ಲ ನಿಮಿಷ. ಗದ್ರ ಬನ್ರಿ ಅವಳಿಗೆ. ತಗೊಳ್ರಿ ಬೆಲ್ಟ್ ಮುಖಕ್ಕೆ ಏನಾದರೂ ಹೊಡ್ಕೊಂಡ್ರೆ. ಎಷ್ಟು ನಿಂದು